ಬಹುಶಃ ಆರ್ಸಿಬಿ ಅಭಿಮಾನಿಗಳಿಗೆ ಈ ಸಲ ಕಪ್ ಗೆಲ್ಲದೆ ಇದ್ರೂ ಕೂಡ ಇಷ್ಟು ಸಂಕಟ ಆಗ್ತಾ ಇರಲಿಲ್ಲ. 17ರಲ್ಲಿ ಇನ್ನೊಂದು ಅಂತ ಹೇಗೋ ಅರಗಿಸಿಕೊಂಡು ಬಿಡ್ತಾ ಇದ್ರು. ಆದರೆ ಈ ಸಾವು ನೋವುಗಳು ನಿಜಕ್ಕೂ ಕೂಡ ಕೋಟಿ ಕೋಟಿ ಹೃದಯಗಳನ್ನು ಛಿದ್ರ ಮಾಡಿವೆ. ಒಂದೊಂದು ಮನೆಯ ಸಾವಿನ ಕಥೆ ಕೂಡ ಕರುಣಾಜನಕವಾಗಿದೆ. ಬಾಳಿ ಬದುಕಬೇಕಿದ್ದ ಜೀವಗಳೇ ಬೀದಿಯಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇಂಥದ್ದೊಂದು ಘನಘೋರಕ್ಕೆ ಗೇಟ್ ನಂಬರ್ 20ರಲ್ಲಿ ನಡೆದಿದ್ದಂಥ ಅದೊಂದು ಘಟನೆಯೇ ಕಾರಣವಾಯ್ತಾ ಎನ್ನುವಂಥ ಪ್ರಶ್ನೆ ಮೂಡಿದೆ. ಹಾಗೆ ಆರ್ಸಿಬಿ ಫ್ರಾಂಚೈಸಿಗೆ ಅಭಿಮಾನಿಗಳ ಪ್ರಾಣಕ್ಕೆ ಲೆಕ್ಕನೇ ಇಲ್ಲದಂತಾಯ್ತಾ? ತಪ್ಪು ನಮ್ದಲ್ಲ ಅಂತಿರೋರ ಮಧ್ಯೆ ಹೊಣೆ ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 3ರ ರಾತ್ರಿ 18 ವರ್ಷಗಳ ಮಹಾ ತಪಸ್ಸು ಈಡೇರಿದ ದಿನ. ಜಗದಗಲ ಇರುವಂತ ಆರ್ಸಿಬಿ ಅನ್ನುವಂಥ ಕಟ್ಟಾಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ರಾಯಲ್ ಪಡೆಗೆ ಲಾಯಲ್ ಆಗಿರುವಂಥ ಅಭಿಮಾನಿಗಳು ಟ್ರೋಫಿಯನ್ನ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ರು. ಆದರೆ ಜೂನ್ 4ರ ಸಂಜೆ 4 ಗಂಟೆಯಷ್ಟಲ್ಲೇ ಮಾರಣ ಹೋಮ ನಡೆದು ಹೋಗಿದೆ. ಕಪ್ ಗೆದ್ದ ಖುಷಿ ಕನಿಷ್ಠ 18 ಗಂಟೆಗಳು ಕೂಡ ಉಳಿಲೇ ಇಲ್ಲ. 11 ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಲುಕಿ ಜೀವವನ್ನೇ ಬಿಟ್ರು. ಅಭಿಮಾನಿಗಳ ಈ ದುರಂತಕ್ಕೆ ಗೇಟ್ ನಂಬರ್ 20ರಲ್ಲಿ ನಡೆದಂತ ಘಟನೆಯೇ ಕಾರಣವಾಯ್ತಾ ಎನ್ನುವಂತ ಚರ್ಚೆ ಆಗ್ತಾ ಇದೆ. ಗೇಟ್ ನಂಬರ್ 20 ಮಾತ್ರ ಓಪನ್, ರೊಚ್ಚಿಗೆದ್ದ ಫ್ಯಾನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ದುರಂತಕ್ಕೆ ಮೂಲ ಕಾರಣವೇ ಗೇಟ್ ನಂಬರ್ 20ರಲ್ಲಿ ನಡೆದ ಅವಸರ. ನಿನ್ನೆ ಮಧ್ಯಾಹ್ನ 4 ಗಂಟೆ ನಂತರ ಅಭಿಮಾನಿಗಳನ್ನ ಸ್ಟೇಡಿಯಂನ ಒಳಗಡೆ ಬಿಡೋಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ನಿಗದಿತ ಸಮಯಕ್ಕಿಂತ 10 ನಿಮಿಷಗಳ ಮೊದಲೇ ಈ ಗೇಟ್ ಅನ್ನ ಓಪನ್ ಮಾಡಲಾಗಿತ್ತು. ಒಂದ್ ಕಡೆ ಫ್ಯಾನ್ಸ್ ನುಗ್ತಾ ಇದ್ರೆ ಬೇರೆ ಬೇರೆ ಗೇಟ್ಗಳಲ್ಲಿದ್ದಂತ ಫ್ಯಾನ್ಸ್ ತಾಳ್ಮೆ ಕಳ್ಕೊಂಡಿದ್ರು. ಗೇಟ್ಗಳನ್ನ ತೆರೆಯುವಂತೆ ಪೊಲೀಸರು ಹಾಗೆ ಕೆಎಸ್ಸಿಎ ಭದ್ರತಾ ಸಿಬ್ಬಂದಿ ಮೇಲೆ ಚಪ್ಪಲಿಗಳನ್ನು ತೂರಿದ್ದಾರೆ. ಆಕ್ರೋಶ ಜಾಸ್ತಿ ಆಗ್ತಾ ಇದ್ದಂತೆ ಸಿಬ್ಬಂದಿ ಇದ್ದಕ್ಕಿದ್ದಂತೆ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ. ಅಷ್ಟೇ ಆಗಿದ್ದು, ಜನ ಒಮ್ಮೆಲೆ ನುಗ್ಗಿದ್ದಾರೆ. ನೂಕಾಟ ತಳ್ಳಾಟ ಆಗಿ ಕೆಲವರು ಕೆಳಗೆ ಬಿದ್ದಿದ್ದಾರೆ. ಬಿದ್ದವರ ಮೇಲೆಯೇ ಕೆಲವರು ಕಾಲುಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ಪರಿಣಾಮ ಕಾಲಡಿ ಸಿಲುಕಿದವರು ಅಸ್ವಸ್ಥರಾಗಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈಗಲೂ ಕೂಡ 30ಕ್ಕೂ ಹೆಚ್ಚು ಗಾಯಾಳುಗಳು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಪೈಕಿ ಹಲವರು ಕೈಕಾಲುಗಳ ಮೂಳೆಗಳನ್ನು ಮುರ್ಕೊಂಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸಾವಿನ ಸೂತಕದಲ್ಲೂ ಕಾರ್ಯಕ್ರಮ, ಪೋಸ್ಟ್ ಹಾಕಲು ವಿಳಂಬ. ನಿನ್ನೆ ಅಷ್ಟೂ ಇನ್ಸಿಡೆಂಟ್ಗೆ ಕಾರಣ ಆರ್ಸಿಬಿ ಟೀಮ್ ಮೇಲೆ ಫ್ಯಾನ್ಸ್ ಇಟ್ಟಿರುವಂತ ಅತಿಯಾದಂಥ ಅಭಿಮಾನ. ಕಪ್ ಗೆದ್ದು ಬಂದಿರುವಂತ ಆಟಗಾರರ ವಿಜಯೋತ್ಸವದಲ್ಲಿ ನಾವು ಭಾಗಿಯಾಗಬೇಕು ಅನ್ನುವಂತ ಲಕ್ಷಾಂತರ ಮಂದಿ ಬಂದಿದ್ರು. ಆದರೆ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇಷ್ಟಾದರೂ ಆರ್ಸಿಬಿ ಫ್ರಾಂಚೈಸಿಯ ನಡೆ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಅಭಿಮಾನಿಗಳು ಸಾವು ನೋವುಗಳಿಂದ ನರಳ್ತಾ ಇದ್ರೆ, ಇನ್ನೊಂದು ಕಡೆ ಕ್ರೀಡಾಂಗಣದ ಒಳಗೆ ಆರ್ಸಿಬಿ ಫ್ರಾಂಚೈಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಹೋಗ್ಲಿ, ಒಂದು ಮೌನಾಚರಣೆ ಕೂಡ ಮಾಡಲಿಲ್ಲ. ಈ ಸೂತಕದ ನಡುವೆ ಸಂಭ್ರಮ ಬೇಕಿತ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೆ ಲಾಯಲ್ ಫ್ಯಾನ್ಸ್ 12th ಮ್ಯಾನ್ ಆರ್ಮಿ ಅಂತ ಹೇಳಿಕೊಳ್ಳುವಂತ ಫ್ರಾಂಚೈಸಿ ದುರಂತ ನಡೆದು 4-5 ಗಂಟೆಗಳೇ ಕಳೆದ್ರೂ ಕೂಡ ಒಂದೇ ಒಂದು ಪೋಸ್ಟ್ ಅನ್ನ ಹಾಕಿರ್ಲಿಲ್ಲ. ಇದು ಕೂಡ ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಘೋಷಣೆ. ಇನ್ನು ದುರಂತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮ್ಯಾನೇಜ್ಮೆಂಟ್ ಹಾಗೆ ಕೆಎಸ್ಸಿಎ ಜಂಟಿಯಾಗಿ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಘೋಷಣೆ ಮಾಡಿವೆ. ಆಕ್ಚುಲಿ ಇಲ್ಲಿ ಪರಿಹಾರ ಎಷ್ಟು ಕೊಟ್ಟರು ಅನ್ನೋದು ಮ್ಯಾಟ್ರೇ ಆಗಲ್ಲ. ಯಾಕಂದ್ರೆ ಅಲ್ಲಿ ಜೀವ ಬಿಟ್ಟಿರುವಂತಹ ಕುಟುಂಬಗಳಿಗೆ ಹಣದ ಅವಶ್ಯಕತೆ ಏನಿರಲಿಲ್ಲ. ಆದ್ರೆ ಜೀವಕ್ಕೆ ಜೀವದಂತಾಗಿದ್ದವರನ್ನೇ ಕಳ್ಕೊಂಡಿದ್ದಾರೆ. ಕೋಟಿ ಕೊಟ್ಟರು ಕೂಡ ಆ ನೋವನ್ನ ಮರೆಸೋಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಸದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಬಿದ್ದಿರುವಂತ ರಾಶಿ ರಾಶಿ ಚಪ್ಪಲಿಗಳು ಇಡೀ ದುರಂತದ ಭೀಕರತೆಗೆ ಸಾಕ್ಷಿಯಾಗಿವೆ. ಮೃತಪಟ್ಟ 11 ಮಂದಿಯ ಮನೆಗಳಲ್ಲಿ ಕಣ್ಣೀರೇ ಹರಿದಿದೆ. ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ಗೆಲ್ತು ಎನ್ನುವಂತ ಸಂಭ್ರಮವನ್ನ ಸೂತಕದ ಛಾಯೆ ಮುಚ್ಚಿ ಹಾಕಿದೆ. ಇಡೀ ದೇಶ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಘಟನೆಗೆ ಆಘಾತ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಇಲ್ಲಿ ಎಲ್ಲರದೂ ತಪ್ಪಿದೆ. ತರಾತುರಿಯಲ್ಲಿ ಇವೆಂಟ್ ಆಯೋಜನೆ ಮಾಡಿದಂತ ಸರ್ಕಾರ, ಫ್ರೀ ಪಾಸ್ ಅಂತೇಳಿ ಸುಮ್ಮನಾದಂಥ ಕೆಎಸ್ಸಿಎ ಸ್ಟಾಫ್ಸ್, ಜನಸಾಗರವನ್ನ ಕಂಡು ಅಸಹಾಯಕರಾದಂಥ ಪೊಲೀಸರು, ಆರ್ಸಿಬಿ ಮೇಲಿನ ಜನರ ಅಂಧಾಭಿಮಾನ ಎಲ್ಲವೂ ಸೇರಿ ಈಗ 11 ಅಮಾಯಕ ಜನರನ್ನ ಬಲಿ ತೆಗೆದುಕೊಂಡಿದೆ. ನಮಸ್ಕಾರ.